ನಾನು ನನ್ನ ಹೆಂಡತಿ ಕಾತ್ಯಾಯಿಣಿ 8 ವರ್ಷ ಪ್ರೀತಿಸಿ ಆಮೇಲೆ ಮದುವೆ ಆದ್ವಿ. ಏನು ನಿಮ್ದು ಲವ್ ಮ್ಯಾರೇಜಾ? ಎಸ್, ಐ ವಾಸ್ ಮ್ಯಾಡ್ಲಿ ಇನ್ ಲವ್ ವಿತ್ ಹರ್. ಅವರಪ್ಪ ಶ್ರೀನಿವಾಸ ಮೂರ್ತಿ ಅಂತ ತುಂಬಾ ದೊಡ್ಡ ಜಮೀನ್ದಾರರು. ಒಳ್ಳೆ ಹೆಸರಿತ್ತು 10 ಊರಲ್ಲಿ. ಅವ್ರನ್ನ ಮದುವೆಗೆ ಒಪ್ಲೇ ಇಲ್ಲ. ಅವ್ರನ್ನ ಕಾಡಿ ಬೇಡಿ ಆಮೇಲೆ ಮದುವೆಗೆ ಒಪ್ಸಿದ್ದು. ಇದೆಲ್ಲ ಆದ್ಮೇಲೆ ನಮ್ದು ಹ್ಯಾಪಿ ಫ್ಯಾಮಿಲಿನೇ. ದೊಡ್ಡ ಮಗಳು ಭೈರವಿ ಹುಟ್ಟಿದ್ಲು, ನಂತರ ಚಿಕ್ಕ ಮಗಳು ಜಾನ್ವಿ ಹುಟ್ಟಿದ್ಲು. ಲೈಫ್ ವಾಸ್ ಸೂಪರ್. ದುಡ್ಡು, ನೆಮ್ಮದಿ, ಖುಷಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಬಟ್ ಆ ದೇವರಿಗೆ ನಮ್ ಖುಷಿ ನೋಡಿ ಹೊಟ್ಟೆ ಕಿಚ್ಚಾಯ್ತು. ಏನಾಯ್ತು ಅಂಕಲ್? ನನ್ನ ಹೆಂಡತಿ ಕಾತ್ಯಾಯಿಣಿಗೆ ದೇವರು ಅಂದ್ರೆ ತುಂಬಾ ಭಯ, ಭಕ್ತಿ. ಅವಳು ಆಸೆ ಪಟ್ಲು ಅಂತ 15 ವರ್ಷಕ್ಕೆ ಮುಂಚೆ ನಾವೆಲ್ಲ ಕುಂಭಮೇಳಕ್ಕೆ ಹೋದ್ವಿ. ಆಕಸ್ಮಿಕವಾಗಿ ಆ ಜನಗಳ ಮಧ್ಯೆ ನನ್ನ ದೊಡ್ಡ ಮಗಳು ಭೈರವಿ ನನ್ನ ತಂಗಿ ಮಹಿಮಾ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ಏನು, ನಿಮ್ ಮಗಳನ್ನ ಕಳ್ಕೊಂಡ್ರಾ? ಆಮೇಲೆ ಅವ್ರು ಸಿಗ್ಲೇ ಇಲ್ವಾ? ಇಲ್ಲಮ್ಮ, ನಮ್ಮ ದುಡ್ಡು, ಪವರು, ಕಾಂಟ್ಯಾಕ್ಟ್ಸು ಎಲ್ಲ ಯೂಸ್ ಮಾಡಿದೆ. ಆಗೇನು ಪ್ರಯೋಜನ ಆಗ್ಲಿಲ್ಲ. ಅವಳು ಕನಸಾಗೆ ಉಳ್ಕೊಂಡ್ಬಿಟ್ಲು. ನಿಮ್ಮಂತ ಒಳ್ಳೆಯವ್ರಿಗೆ ಹೀಗೆಲ್ಲ ಆಗ್ಬಾರ್ದಿತ್ತು ಅಂಕಲ್. ಭೈರವಿ ನಮ್ಮಿಂದ ದೂರ ಆದ್ಮೇಲೆ ನಮ್ ಸಂತೋಷ, ನೆಮ್ಮದಿ ಎಲ್ಲ ಹೋಯ್ತು. ನನ್ನ ಹೆಂಡತಿ ಕಾತ್ಯಾಯಿಣಿ ಕೂತ್ಕೊಂಡ್ರು, ನಿಂತ್ಕೊಂಡ್ರು, ಬರೀ ಭೈರವಿ ಭೈರವಿ ಅಂತ ಕನ್ವರ್ಸ್ತಾ ಹೇಗೇಗೋ ಆಡ್ತಿದ್ಲು. ಅವಳಿಗೆ ಸಮಾಧಾನ ಮಾಡೋದೇ ದೊಡ್ಡ ಸವಾಲಾಗಿತ್ತು. ಅಷ್ಟು ಪ್ರೀತಿಯಿಂದ ಹೆತ್ತು ಹೊತ್ತು ಸಾಕಿದ ಮಗಳು ಕೈ ತಪ್ಪು ಹೋದ್ರೆ ಯಾವ ತಾಯಿ ತಾನೇ ಸಹಿಸ್ಕೋತಾಳೆ? ಅದು ಒಂದೇ ಅಲ್ಲಮ್ಮ, ನಂತರ ನಮ್ಮ ಜೀವನದಲ್ಲಿ ಆಗಿದ್ದೆಲ್ಲ ಬರೀ ಕಹಿ ಘಟನೆಗಳೇ. ಒಬ್ಬ ಮನುಷ್ಯ ಜೀವನದಲ್ಲಿ ಇಷ್ಟು ನೋವು ಅನ್ಭವಿಸಿದ್ರೆ ಬದುಕು ಸಾಕು ಅನ್ಸುತ್ತೆ. ಅಂತಿದ್ರಲ್ಲಿ ಇನ್ನೂ ಕಹಿ ಘಟನೆನಾ? ನಮ್ಮ ಮಾವಂದು ಒಂದು ಎಸ್ಟೇಟ್ ಇತ್ತಮ್ಮ, 100 ಎಕರೆ. ನಾವಿಬ್ರು ಭೇಟಿಯಾದ್ವಲ್ಲ ಆ ಬೆಟ್ಟದ ಪಕ್ಕನೆ. ಈ 100 ಎಕರೆ ಎಲ್ಲಿತ್ತು ಗೊತ್ತಮ್ಮ? ವಸುಂಧರಾ ರಾಜ್ ಬಹದ್ದೂರ್ ಅವರ 1000 ಎಕರೆ ಎಸ್ಟೇಟು ಮಧ್ಯ. ವಸುಂಧರಾ ರಾಜ್ ಬಹದ್ದೂರ? ಎಸ್, ಅವಳು ಹೆಣ್ಣಲ್ಲಮ್ಮ, ರಾಕ್ಷಸಿ. ಅವಳ ಕಣ್ಣು ಆ 100 ಎಕರೆ ಜಾಗದ ಮೇಲೆ ಬಿತ್ತು. ಅದನ್ನ ಪರ್ಚೇಸ್ ಮಾಡಬೇಕು ಅಂತ ವಸುಂಧನ್ ತಮ್ಮ ಓಂಕಾರ್ ನಮ್ಮ ಮಾವ ನೋಡಕ್ ಬಂದ. ಆದ್ರೆ ನಮ್ಮ ಮಾವ ಒಪ್ಲಿಲ್ಲ, ಬಲವಂತ ಮಾಡ್ದ, ಬಗ್ಲಿಲ್ಲ. ಆಮೇಲೆ ಕೆಲವು ದಿನಗಳ ನಂತರ ಪೊಲೀಸ್ ಬಂದು ನಮ್ಮ ಮಾವನ ಎಸ್ಟೇಟ್ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿದೆ ಅಂತ ನಮ್ಮ ಮಾವನ್ನ ಅರೆಸ್ಟ್ ಮಾಡಕ್ಕೆ ನೋಡಿದ್ರಂತೆ. ಅರೆಸ್ಟಾ? ನಿಮಗ್ ಗೊತ್ತಿರ್ಲಿಲ್ವಾ ಇದು? ನಾನು ಆ ಸಮಯದಲ್ಲಿ ಫಾರಿನ್ ಅಲ್ಲಿದ್ದೆ. ಆದ್ರೆ ನಮ್ಮ ಮಾವ ತುಂಬಾ ಗಟ್ಟಿ. ಊರವ್ರ ಸಹಾಯ ತಗೊಂಡು ಎಸ್ಟೇಟ್ ನಲ್ಲಿ ಗಾಂಜಾ ಯಾರು ಬೆಳೆದ್ರು ಅಂತ ಕಂಡುಹಿಡಿದ್ರು. ಆ ಕೆಲಸ ಮಾಡಿಸೋರು ಯಾರು ಗೊತ್ತಮ್ಮ? ವಸುಂಧರಾ ಅವ್ರ ತಮ್ಮ ಓಂಕಾರ್ ಕಡೆಯವರು. ಪಾಪಿಗಳು ಅವರು. ನೆಮ್ಮದಿಯಾಗಿರೋರ್ನ ನೋಡಿದ್ರೆ ತಲೆ ತಿರುಗತ್ತೆ ಅನ್ಸುತ್ತೆ. ಸತ್ಯ ಗೊತ್ತಾದ್ಮೇಲೆ ನೀವು ಅವ್ರನ್ನ ಸುಮ್ನೆ ಬಿಡ್ಬಾರ್ದಿತ್ತು ಅಂಕಲ್. ನಮ್ಮ ಮಾವ ಹೋಗಿ ವಾರ್ನ್ ಮಾಡಿ ಬರೋದ್ರೊಳಗೆ ಕಾಲ ಮೀರೋಗಿತ್ತಮ್ಮ. ಅಂದ್ರೆ ಒಂದಿನ ನಮ್ಮ ಮಾವ, ನಮ್ಮತ್ತೆ ಕಾತ್ಯಾಯಿಣಿ, ನನ್ನ ಮಗಳು ಜಾನ್ವಿ ಎಲ್ರೂ ವಾಟರ್ ಫಾಲ್ಸ್ ಇಂದ ವಾಪಸ್ ಬರ್ಬೇಕಾದ್ರೆ ಏನಾಯ್ತು ಅಂಕಲ್? ಕಾರ್ಗೆ ಆಕ್ಸಿಡೆಂಟ್ ಆಗೋಯ್ತು.
ನಮ್ಮ ಮಾವ ಅತ್ತೆ ಕಾತ್ಯಾಯಣಿ ಅಲ್ಲೇ ತೀರ್ಕೊಂಡ್ರು. ಜಾನ್ವಿ ಅಲ್ಲೇ ಕಾಲ್ ಕಳ್ಕೊಂಡ್ರು. ಜೀವಕ್ ಜೀವ ಆಗಿರೋ ನನ್ನ ಹೆಂಡತಿ ಕಾತ್ಯಾಯಣಿ ನನ್ ಬಿಟ್ಟು ದೂರ ಹೋಗ್ಬಿಟ್ಲಮ್ಮ. ಅಳ್ಬೇಡಿ ಅಂಕಲ್, ಪ್ಲೀಸ್. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಹೆಂಡತಿ ನನಗೆ ಶಕ್ತಿಯಾಗಿದ್ಲು. ಅವಳನ್ನ ಕಳ್ಕೊಂಡು ನಾನು ಒಂಟಿ ಆಗ್ಬಿಟ್ಟೆ. ಅಲ್ಲಿಂದ ಯಾವುದು ಬೇಡವಾಗಿ ಹೋಯ್ತು. ನನ್ನ ಮಗಳಿಗೋಸ್ಕರ ಬದುಕಿದ್ದೀನಿ. ಈ ಆಕ್ಸಿಡೆಂಟ್ ಹೇಗಾಯ್ತು ಅಂಕಲ್? ಇದು ಆಕ್ಸಿಡೆಂಟ್ ಅಲ್ಲಮ್ಮ. ಕೆಲವು ದಿನಗಳ ನಂತರ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾಯ್ತು. ಕೊಲೆನಾ? ಅಂದ್ರೆ ಈ ಕೊಲೆನಾ? ಎಸ್, ಯೋರ್ ಗೆಸ್ ಇಸ್ ಕರೆಕ್ಟ್. ವಸುಂಧರಾ ಅಂಡ್ ಓಂಕಾರ್. ಆದ್ರೆ ನನ್ನ ಹತ್ರ ಅವರೇ ಕೊಲೆ ಮಾಡಿದ್ರು ಅನ್ನೋಕ್ಕೆ ಸಾಕ್ಷಿ ಇರಲಿಲ್ಲ. ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರು. ಇದ್ರ ಮಧ್ಯ ವಸುಂಧರಾ ನಮ್ಮ ಮಾವ 100 ಎಕರೆನ ಅವಳ ಹೆಸರಿಗೆ ಬರೆದಿದ್ದಾರೆ ಅಂತ ಪೇಪರ್ಸ್ ಕ್ರಿಯೇಟ್ ಮಾಡಿ ಅದೇ ಸತ್ಯ ಅಂತ ಎಲ್ಲಾರನ್ನೂ ನಂಬಿಸಿದ್ಲು. ಇದು ಹೇಗೆ ಸಾಧ್ಯ ಅಂಕಲ್? ಕೊಲೆ ಮಾಡಿದವ್ರಿಗೆ ಇದೆಲ್ಲ ಯಾವ ಲೆಕ್ಕ ಅಮ್ಮ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನೋ ಆಕ್ಷನ್ ತಗೊಳ್ಳಿಲ್ವಾ? ನಾನು ಫಾರಿನ್ನಲ್ಲಿದ್ದೆ ಅಮ್ಮ. ನಾ ಬಂದ ಮೇಲೆ ಈ ವಿಷಯ ಎಲ್ಲ ಗೊತ್ತಾಯ್ತು. ಗೊತ್ತಾದ್ರೂ ಆ ಸಮಯದಲ್ಲಿ ನನ್ನ ಕೈಲಿ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ನನ್ನ ಮಗಳು. ಅವಳು ಶಾಕ್ನಲ್ಲಿದ್ಲು. ಅವಳನ್ನ ನಾನು ಸರಿ ಮಾಡಬೇಕಾಗಿತ್ತು. ಪ್ರತೀಕಾರನ ಇಲ್ಲ ನನ್ನ ಮಗಳ ಅಂತ ಬಂದಾಗ ನನ್ನ ಮಗಳನ್ನ ಆಯ್ಕೆ ಮಾಡಿಕೊಂಡೆ. ಆದರೆ ಯಾವುದೇ ಕಾರಣಕ್ಕೂ ಆ ವಸುಂಧರನ ಸುಮ್ಮನೆ ಬಿಡೋನಲ್ಲ. ಹಾಗಾದ್ರೆ ನಮ್ಮ ಕುಟುಂಬಕ್ಕಾಗಿದ್ದ ಆಕ್ಸಿಡೆಂಟ್ ಕೂಡ ವಸುಂಧರಾ ಅವರೇ ಮಾಡಿಸಿದ್ದ? ಹೌದು ಹೌದು, ನಾವು ಹೋಗ್ತಿದ್ದ ಕಾರ್ ಆಕ್ಸಿಡೆಂಟ್ ಮಾಡಿಸಿದ್ ಕೂಡ ಆ ವಸುಂಧರಾನೇ. ವಸುಂಧರಾನ? ಏನಮ್ಮ ಹೇಳ್ತಿದ್ದೆ ನೀನು? ಹೌದು ಅಂಕಲ್, ನನ್ನ ಜೀವನದಲ್ಲೂ ಒಂದು ಕರಾಳವಾದ ಕತೆ ಇದೆ. ನನಗೆ ಒಬ್ಳು ಅಕ್ಕ ಇದ್ಲು, ಭವಾನಿ ಅಂತ. ಅವನು ಗಾಯತ್ರಿ ಟೀಚರ್ ಮಗಳನ್ನ ಇಷ್ಟಪಡ್ತಿದ್ದಾನೆ. ಅದು ನಮ್ಮ ಮೇಡಮ್ಗೆ ಇಷ್ಟ ಇಲ್ಲ. ಲವ್ ಮಾಡ್ತಾ ಇರೋದು ಇಷ್ಟ ಇಲ್ಲದೆ ಇರೋದಕ್ಕೆ ನಮ್ಮ ಮೇಡಮ್ ಅವರು ಭವಾನಿ ಅವ್ರ ತಾಯಿ ಗಾಯತ್ರಿ ಅವ್ರಿಗೆ ಬುದ್ಧಿ ಕಲ್ಸೋದಕ್ಕೆ ಪ್ಲಾನ್ ಮಾಡ್ತಿರೋದು. ಅಥರ್ವನ್ ಜೊತೆ ಅಕ್ಕನ್ ಮದ್ವೆ ಆಗ್ಬೇಕು, ನನಗಷ್ಟೇ ಬೇಕಿರೋದು. ಇನ್ 2 ದಿನದಲ್ಲೇ ಮದ್ವೆ. ವಸುಂಧರಾ ಒಂಥರ 2 ಹೆಡೆ ಹಾವಿದ್ದಾಗೆ, ಮುಂದೆ ಒಂಥರ ಹಿಂದೆ ಒಂಥರ. ಆಕೆಗೆ ಪ್ರತಿಷ್ಠೆ ಮಾತ್ರ ಮುಖ್ಯ. ಅವ್ರ ಪ್ರಕಾರ ಬೇರೆಯವ್ರ ಜೀವಕ್ಕೆ ಬೆಲೆನೇ ಇಲ್ಲ. ನನ್ನಿಡೀ ಕುಟುಂಬನ ಸಾಯಿಸಕ್ ನೋಡಿದ್ಲ ಅಂಕಲ್. ನನ್ನ ಅಪ್ಪ ಅಮ್ಮ ಎಲ್ಲಿದಾರೋ, ಹೇಗಿದಾರೋ, ಬದುಕಿದಾರೋ ಇಲ್ವೋ ಒಂದು ಗೊತ್ತಿಲ್ಲ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಇಷ್ಟು ದಿನ ಅವಳ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋಕ್ಕಾಗದೆ ನಾನು ಸುಮ್ಮನೆ ಇದ್ದೆ. ಆದ್ರೆ ಈಗ ಆ ದೇವರೇ ನಿನ್ನನ್ನು ನನ್ನ ಹತ್ರ ಕಳಿಸಿದಾನೆ ಅನ್ಸತ್ತೆ. ಇಬ್ಬರು ವೈರಿನೂ ಒಬ್ರೆ, ವಸುಂಧರಾ ರಾಜ್ ಬಹದ್ದೂರ್. ಇನ್ನ ಅವಳ ಪ್ರತಿ ಹೆಜ್ಜೆನೂ ಮುಳ್ಳಾಗ್ಬೇಕು ಅಂಕಲ್. ಸಾಕಪ್ಪ ಈ ಬದುಕು ಅಂತ
ಮಂಡಿ ಊರಿ ಬೇಡ್ಕೋಬೇಕು. ಇದೇ ನಮ್ ಮುಂದಿನ ಗುರಿ.